ಹೇಳಿ ಮುಂಚೆ 7 ಗಂಟೆ 9 ಗಂಟೆಗೆ ಫುಲ್ ಟ್ರಾಫಿಕ್ ಇರ್ತಾಯಿತ್ತು. ಇವಾಗ 6 ಗಂಟೆಗೆಲ್ಲ ಟ್ರಾಫಿಕ್ ಇರಲ್ಲ. ಜನ ಹೊರಗಡೆ ಈಸಿ ಇದೆ. ಅಂಗಡಿ ಎಲ್ಲ ಇಟ್ಬಿಟ್ಟಿದೆ. ಬಡವರೆಲ್ಲ ಖಾಲಿ ಆಗಿಬಿಟ್ಟಿದ್ದಾರೆ. ಕಷ್ಟ ಆಗಿಬಿಟ್ಟಿದೆ ಅವ್ರಿಗೆಲ್ಲ. ಅವರೆಲ್ಲ ತುಂಬ ಕಷ್ಟದಲ್ಲಿ ಬಿತ್ತಾ ಇದ್ದಾರೆ. 200 ರೂಪಾಯಿಗೆ ಬಾಧೆ ಇದೆ. ಫೈನಾನ್ಸ್ ತೊಗೊಳ್ತಾರೆ, 10 ರೂಪಾಯಿ ಬಡ್ಡಿ ತೊಗೊಂಡಿದ್ದಾರೆ. ತುಂಬ ಇದು ಕಾಣ್ತಾ ಇದೆ ನಮಗೂ. ಬಡವರಾಗಾದ್ರೆ ಬಡವರಿನ ಇಲ್ಲೆಲ್ಲ ಇದು 90% ಎಲ್ಲ ಬಡವರೇ ಇರೋದಿಲ್ಲಿ. ಶಿವಾಜಿನಗರ ಮೊತ್ತ ಇದು ಅದು ಬಡವರೇ ಇರೋದು. ಯಾಕಂದ್ರೆ ಇಲ್ಲೆಲ್ಲ ಶೆಡ್ಗಳು ಹಾಕೊಂಡಿದ್ರಲ್ಲ ಸರ್, ಸುಮಾರು ಶೆಡ್ಗಳು ಹಾಕೊಂಡಿದ್ದಾರೆ. ಅವರೆಲ್ಲ ಬಡವರೇ ಅಂತ. ಅದು ಬಡವರೇ. ಅದು ತಪ್ಪಿದೆ. ಅದು ಅವ್ರದ್ದು ತಪ್ಪಿದೆ. ಏನೋ ಸ್ವಲ್ಪ ಮಾಡ್ಕೊಂಡು ಅವರು ಪೂರ ಅಕ್ವೈರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದು ತಪ್ಪಿದೆ. ಏನೋ ಸ್ವಲ್ಪ ಮಾಡ್ಕೋಬೇಕಾಯ್ತು, ಮಾಡ್ಕೊಂಡಿಲ್ಲ. ಅದಕ್ಕೆ ನಮ್ಮ ಕೃಷ್ಣ ಬೈರೇಗೌಡರು ಅವ್ರು ತುಂಬ ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅವ್ರು ಸಪೋರ್ಟ್ ಮಾಡಬೇಕು. ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಇವ್ರಿಗೆ ಏನು ಮಾಡಿ. ಗೊತ್ತಾಗ್ತಿಲ್ಲ ಅಂತೀರಾ? ನಮಗೆ ಜನರಿಗೆ ಗೊತ್ತಾಗ್ತಾ ಇಲ್ಲ. ಓಕೆ ಸರ್, ನಿಮಗೆ ಯಾವತ್ತನ ಗೊತ್ತಿತ್ತಾ ಫುಟ್ಪಾತ್ ಅನ್ನೋದು ನಮ್ಮ ಆಸ್ತಿ, ಸಾರ್ವಜನಿಕರ ಆಸ್ತಿ ಅಂತ ಗೊತ್ತಿತ್ತಾ? ಇಲ್ಲ ಹೆಂಗ್ ಗೊತ್ತಾಯ್ತು? ಇಲ್ಲ ಮೇಡಮ್, ಅದು ಯಾಕಂದರೆ ಇವಾಗ ರಾಜಕೀಯದಲ್ಲೆಲ್ಲ ಬಂದಿದ್ದಾರೆ. ಅವರೆಲ್ಲ ಒಂಥರ ಡೆವಲಪ್ಮೆಂಟ್ ಮಾಡಬೇಕು, ಸಿಟಿ ಡೆವಲಪ್ಮೆಂಟ್ ಮಾಡಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಇವರು ನಮಗೆ ಕಷ್ಟ ಇದೆ, ನಾವು ಇಲ್ಲೇ ಇರ್ತೀವಿ ಅಂತ ಹೇಳ್ತಾರೆ. ಸಿಂಗಪುರ್ ಮಾಡಬೇಕು ಎಸ್ ಎಂ ಕೃಷ್ಣನ್ ಮಾಡಿದರು ಆ ಕಾಲದಲ್ಲಿ. ಆವಾಗ ಮಾಡಬೇಕಾಯ್ತು, ಮಾಡಿಲ್ಲ ಅವರು. ಇವಾಗ ಮಾಡ್ತಾ ಇದ್ದಾರೆ. ಅಲ್ಲ, ಅವಾಗ ಯಾರು ಕೈ ಜೋಡಿಸಿಲ್ಲ ಅನ್ಸುತ್ತೆ. 100% ಎಸ್ ಎಂ ಕೃಷ್ಣ ಅವರು ತುಂಬ ಸಿಂಗಪುರ್ ಮಾಡಬೇಕು ಆ ಕಾಲದಲ್ಲಿ ಇತ್ತು. ಅವರು ಸರ್, ಒಂದು 90% ಅವಾಗ ಮಾಡಿದ್ರು. ಅವರು ಮಾಡಿದ್ರು 100% ಮಾಡಿದ್ರು. ನಂಬರ್ 1 ಸರ್ಕಾರ ಮಾಡಿದ್ರು. ಎಸ್ ಎಂ ಕೃಷ್ಣ ಅವರು ಹೆಮ್ಮೆ ದೇವರ ಹತ್ರ ಇದ್ದಾರೆ. ಅವ್ರು ಮಾಡಿದ್ರು. ಅವ್ರಿಗೆಲ್ಲ ಸಪೋರ್ಟ್ ಮಾಡಿಲ್ಲ. ಇವತ್ತು ಬೆಂಗಳೂರು ರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸ್ಕೊಳ್ಳುತ್ತೆ ಅಂತಂದ್ರೆ ಎಸ್ ಎಂ ಕೃಷ್ಣ ಅವರು ಮಾಡಿರೋ ಕೆಲಸಗಳೇ ಅನ್ಸುತ್ತೆ. 100% ಮೇಡಮ್, 100% ಅದು ತಪ್ಪಿಲ್ಲ. ಅದು ಎಸ್ ಎಂ ಕೃಷ್ಣ ಮಾಡಿದ್ದಾರೆ. ನಮ್ಮವರು ಸರ್ಕಾರ ಮಾಡಿದ್ರು ಅವರು. ಇವಾಗ ನಮ್ಮ ಡಿ ಕೆ ಅವ್ರು ಬಂದವರೆ. ಅವರು ಸಪೋರ್ಟ್ ಮಾಡ್ತಾ ಇದ್ವಿ. ಮಾಡಬೇಕು, ಚೆನ್ನಾಗಿದೆ. ಇವಾಗ ಆಲ್ರೆಡಿ ಸಿಟಿ ಎಲ್ಲ ಖಾಲಿ ಆಗಿದೆ. ಫುಟ್ಪಾತಿಂದ ಖಾಲಿ ಆಗಿದೆ. ಶಿವಾಜಿನಗರ, ಆರ್ ಟಿ ನಗರ, ಬಿಸ್ಮಿಲ್ ನಗರ, ಜಯನಗರ ಎಲ್ಲ ಮಾಡ್ಕೊಂಡು ಬರ್ತಾ ಇದ್ದಾರೆ. ಚೆನ್ನಾಗಿದೆ, ಹೋರಾಡಕ್ಕೆ ಚೆನ್ನಾಗಿದೆ. ತುಂಬ ತುಂಬ ಸರ್, ಈಗ ನೀವು ನೋಡಿರ್ಬೋದು ಕೆಲವೊಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವೊಂದು ಕಾಮೆಂಟ್ಗಳು ನೋಡಿರ್ಬೋದು. ಯಾಕಂದ್ರೆ ಈ ತೆರವು ಅಂತ ಬಂದಾಗ ಕಾಮೆಂಟ್ಗಳು ಸುಮಾರು ಜನ ಆಗ್ತಿದ್ರು. ಏನಂತ, ಶಿವಾಜಿನಗರನ ಯಾರು ಟಚ್ ಮಾಡೋಕ್ಕಾಗಲ್ಲ, ಶಿವಾಜಿನಗರ ಮಾಡಲ್ಲ ಅಂತ ಕೇಳ್ತಿದ್ರು. ನಿಜ. ಯಾಕಂದ್ರೆ ಶಿವಾಜಿನಗರದಲ್ಲಿ ಇರೋರೆಲ್ಲ ಅಂತ ಭಯ ಪಡೋ ಅಂತ ವ್ಯಕ್ತಿಗಳ? ಇಲ್ಲ, ಆ ಥರ ಇಲ್ಲ ಮೇಡಮ್. ಇಲ್ಲ, ಆ ಥರ ಇಲ್ಲ. ಎಲ್ಲರೂ ಅದು ಒಂಥರ ಇರ್ತದಲ್ಲ, ರಾಜಕೀಯದಲ್ಲಿ ಲೀಡ್ರೆಲ್ಲ ಇರ್ತಾರೆ. ಅವ್ರೇನು ಮಾಡಲ್ಲ ಅಂತ ಇಲ್ಲ. ಇವಾಗ ನಮ್ಮ MLA ಎಲ್ಲ ಇದ್ದಾರೆ. ರೋಷನ್ ಇವರು ಯಾರಪ್ಪ ಹೆಸರನ್ನ ಗೊತ್ತಿಲ್ಲ, ಅವರಿದ್ದಾರೆ. ಅವರೆಲ್ಲ ಹೇಳ್ತಾ ಇದ್ದಾರೆ, ಇಲ್ಲ ಸ್ವಲ್ಪ ಅವಕಾಶ ಕೊಡಿ, ಏನೋ ಬೇರೆ ಮಾಡ್ತೀವಿ, ಬೇರೆ ಸಪ್ರೇಟ್ ಜಾಗ ಮಾಡ್ತೀವಿ, ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆಗ್ಬೋದು, ಅದು ಆಗ್ತದೆ. ಸ್ವಲ್ಪ ಲೇಟ್ ಆಗುತ್ತೆ, ಮಾಡ್ತಾರೆ. ಅಲ್ಲ, ಏನಕ್ಕೆ ಶಿವಾಜಿನಗರಕ್ಕೆ ಹೋಗಕ್ಕಲ್ವಾ ನೀವು ಅಧಿಕಾರಿಗಳಿಗೆ? ಇವರು ಡೈರೆಕ್ಟಾಗಿ ಕ್ವಶನ್ ಮಾಡ್ತಿದ್ರಲ್ಲ ಸರ್, ಇವರು ಪಬ್ಲಿಕ್ಕು ಏನು ವಿಚಾರಕ್ಕೆ ಹಂಗಂತ ಹೇಳ್ತಾ ಇದ್ರು? ಸ್ವಲ್ಪ ಇದೆ ಮೇಡಮ್, ಈ ಒಳಗಡೆ ಇದೆಲ್ಲ ಸಮ್ಮಿರ ಎಲ್ಲ ಸ್ವಲ್ಪ ರಾಜಕೀಯ ಇದ್ದಾರೆ. ಅದರಲ್ಲಿ ಇದ್ದಾರೆ. ಅವರು ಸ್ವಲ್ಪ ಹೋಪ್ ಇರ್ತದೆ, ಇಲ್ಲಿ ಬರೋಕ್ಕಾಗಲ್ಲ, ಟಚ್ ಮಾಡೋಕ್ಕಾಗಲ್ಲ. ಅದು ಸುಳ್ಳದು. ಕಾನೂನು ಕೈಲಿ ಯಾರು ತೊಗೊಳಕ್ಕಾಗಲ್ಲ. ಅದು 100% ಚೆನ್ನಾಗಿದೆ. ಇವಾಗ ನೋಡಿ, ಇವಾಗ ಮುಂಚೆ ಹೆಂಗಿತ್ತು, ಇವಾಗ ಸ್ವಲ್ಪ ಹೋರಾಡೋಕ್ಕೆ ಚೆನ್ನಾಗಿದೆ. ಖಾಲಿ ಥರ ಕಾಣ್ತಾ ಇದೆ. ಮುಂಚೆ ಎಲ್ಲ ರೋಡೆಲ್ಲ ಬಂದ್ಬಿಡ್ತಾರೆ. 2 ವೀಲರ್ ಬರೋಕ್ಕಾಗ್ತಾಯಿಲ್ಲ, ಕಾರ್ ಬರೋಕ್ಕಾಗ್ತಾ ಇಲ್ಲ. ಇಲ್ಲೇ ಕೊಡೋದು, ಇಲ್ಲೇ ಗ್ಲಾಸ್ ಹಾಕ್ಬಿಡೋದು, ಇಲ್ಲೇ ಒಗೆಯೋದು, ಇಲ್ಲೇ ಸಿಗರೇಟ್ ಸೇದೋದು ಎಲ್ಲ ಮಾಡ್ತಾಯಿದ್ರು. ಸಂಸಾರ ಮಾಡ್ತಾರೆ. ಇವಾಗ ಚೆನ್ನಾಗಿದೆ ಮೇಡಮ್, ನಮಗೂ ಖುಷಿ ಇದೆ, ಚೆನ್ನಾಗಿದೆ. ಹಿಂಗೆ ಡೆವಲಪ್ಮೆಂಟ್ ಮಾಡೋದು ಕರೆಕ್ಟಾಗಿರ್ತದೆ. ಸರ್, ಫುಟ್ಪಾತ್ ವಿಚಾರವಾಗಿ ಇನ್ಯಾವ ಥರ ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳ್ತಿದ್ರಾ? ಇನ್ನು ಮೇಡಮ್ ಡೆವಲಪ್ ಮಾಡಿದರೆ ಅವ್ರಿಗೂ ಸ್ವಲ್ಪ ಜಾಗ ಕೊಡಬೇಕು ಮೇಡಮ್. ಏನೋ ಸ್ವಲ್ಪ ಜಾಗ ಕೊಡಬೇಕು. ಅವರು ಸ್ವಲ್ಪ ವ್ಯಾಪಾರ ಮಾಡಬೇಕು. ಎಷ್ಟೋ ಜನ ಇದ್ದಾರೆ, 80% ಇದ್ದಾರೆ, ಬಡವರು ಇದ್ದಾರೆ, ಫುಟ್ಪಾತ್ ವ್ಯಾಪಾರ ಮಾಡ್ತಾರೆ. ನಾವು ಫುಟ್ಪಾತಲ್ಲಿ ಇದ್ದೀವಿ. ನಮಗೆಲ್ಲ ಗೊತ್ತಾಯಿತು ಇದೆಲ್ಲ ಬೇಡಪ್ಪ ಅಂತ ನಾವು ಆಚೆ ಬಂದ್ಬಿಟ್ಟಿದ್ದು. ನಾವು ಮೆಜೆಸ್ಟಿಕಲ್ಲಿ 60 ರೂಪಾಯಿ ಶರ್ಟ್ ಮಾಡ್ತಾಯಿದ್ದು. ನಾವು 50 ರೂಪಾಯಿ ವೈಟ್ ಶರ್ಟ್ ಮಾಡ್ತಾಯಿದ್ವಿ. ಇವೆಲ್ಲ ಗೊತ್ತಾಗ್ಬಿಡ್ತು, ಇದೆಲ್ಲ ರಾಂಗ್, ಇದು ಹೋಗ್ತಾ ಇರೋದು. ನಮ್ಮ ಕರ್ನಾಟಕ, ನಮ್ಮ ಹೆಮ್ಮೆ, ನಮ್ಮ ಇಂಡಿಯಾದಲ್ಲಿ ಹೆಂಗಿರಬೇಕು, ಆಚೆ ಹೋದರೆ ಹೆಂಗಿರ್ತದೆ. ಫುಟ್ಪಾಟೇ ಕಾಣಿಸಲ್ಲ ನಮಗೆ ಆಚೆ ಹೋದರೆ. ಇದು ಬೆಂಗಳೂರಲ್ಲಿ ಇತ್ತು, ಇವಾಗ ಪರವಾಗಿಲ್ಲ, ಚೆನ್ನಾಗಿದೆ. ಏನು ಹೇಳ್ತೀರಾ ಸಚಿವರಿಗೆ, ಏನು ಹೇಳ್ತೀರಾ ಅಧಿಕಾರಿಗಳಿಗೆ, ಏನು ಹೇಳ್ತೀರಾ ಡಿ ಕೆ ಸರ್ಕಾರಕ್ಕೆ ಏನು ಹೇಳ್ತೀರಾ? ಡಿ ಕೆ ಸರ್ಕಾರಕ್ಕೆ ನಂಬರ್ 1 ನಮ್ಮ ಕೃಷ್ಣ ಬೈರೇಗೌಡ ನಂಬರ್ 1. ನಮ್ಮ ಕೃಷ್ಣ ಬೈರೇಗೌಡಕ್ಕೆ ನಂಬರ್ 1 ಚೆನ್ನಾಗಿ ಮಾಡ್ತಾರೆ. ಅವರು ಹೇಳ್ತಾ ಇದ್ದಾರೆ, ನಮಗೆ ಎಷ್ಟಿದೆ ಅಷ್ಟು ನೋಡಿರಿ ನೀವು, ಅಲ್ಲಿ ನೋಡ್ಕೊಂಡು ಇಲ್ಲೇ ಮುಂದೆ ತಪ್ಪದು. ಇವಾಗ ಅಲ್ಲಿದೆ ಫುಟ್ಪಾತ್, ಇಲ್ಲಿಗೆ ಬಂದಿದ್ದಾರೆ ಅವರು. ತಪ್ಪ ತಾನೇ ಅದು? 100% ತಪ್ಪದು. ಅದನ್ನೆಲ್ಲ ಹೋಗ್ಬಾರ್ದು ನಾವು. ಅದು ಕಾನೂನು ಪ್ರಕಾರ ಕಾನೂನು ಮಾಡ್ತಾಯಿದ್ದಾರೆ. ನಾವು ಸಾಥ್ ಕೊಡಬೇಕಷ್ಟೇ ಅವ್ರಿಗೆ.